ವೀಕ್ಷಕರೇ, ಮಕರ ರಾಶಿಯ ಬಹುಮುಖ್ಯವಾಗಿರತಕ್ಕಂತಹ ಮೇ ತಿಂಗಳ ಮಾಸ ಭವಿಷ್ಯ. ಮೇ ತಿಂಗಳಲ್ಲಿ ನಿಮ್ಮ ಪ್ಲಾನ್ ಸೆಟ್ ಹೇಗಿರಬೇಕು, ನಿಮ್ಮ ಸ್ಟ್ರಾಟಜಿ ಹೇಗಿರಬೇಕು, ನಿಮ್ಮ ಯೋಚನೆ ಹೇಗಿರಬೇಕು, ನಿಮ್ಮ ಯೋಜನೆಗಳು ಯಾವ ರೀತಿ ಇರಬೇಕು, ನಿಮ್ಮ ಗುರಿಯನ್ನ ಮುಟ್ಟೋದಕ್ಕೆ ನೀವು ಯಾವ ರೀತಿ ಪ್ರಿಪರೇಷನ್ ಆಗಬೇಕು ಅನ್ನುವಂಥದ್ರ ಬಗ್ಗೆ ವಿಸ್ತೃತವಾಗಿರತಕ್ಕಂಥ ವರದಿ ಈ ವಿಡಿಯೋದಲ್ಲಿ ಸಿಗುತ್ತೆ. ವಿಡಿಯೋ ನೀವು ಈ ಸಲ ನೋಡಿದ ಮೇಲೆ ನಿಮ್ಮ ಒಂದು ಅಭಿಪ್ರಾಯ ಹೇಗಿದೆ ಅನ್ನುವಂಥದ್ದನ್ನ ಖಂಡಿತ ನೀವು ತಿಳಿಸ್ತೀರಿ. ನಿಮ್ಮ ಒಂದೊಂದು ನಿಮಿಷನೂ ಕೂಡ ನಿಮಗೆ ವ್ಯರ್ಥ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ತಡ ಮಾಡೋದಿಲ್ಲ, ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗುತ್ತೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ಒಂದು ಮಕರ ರಾಶಿಯ ಮೇ ತಿಂಗಳಲ್ಲಿ ಬಹಳ ಮುಖ್ಯವಾಗಿ ಈ ಜನಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಜನಗಳ ಮಾತಿಗೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಿಮ್ಮ ವಿರೋಧಿಗಳ ಮಾತಿಗಂತೂ ಮೊದಲೇ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನೀವು ಒಳ್ಳೇದಿದ್ರು ಒಂದ್ ಮಾತು ಹೇಳ್ತಾರೆ, ಕೆಟ್ಟದಿದ್ರು ಒಂದ್ ಮಾತು ಹೇಳ್ತಾರೆ. ಯಾಕಂತಂದ್ರೆ ನಿಮ್ಮವರೇ ನಿಮಗೆ ಏನೇನೋ ತಪ್ಪಾಗಿ ತಿಳ್ಕೊಳ್ಳುವಂತ ಸನ್ನಿವೇಶ. ಯಾಕಂತಂದ್ರೆ ಎಲ್ಲರನ್ನೂ ನೀವು ಒಂದು ರಕ್ಷಣೆ ಮಾಡಿರ್ಬೋದು, ಸಹಾಯ ಮಾಡಿರ್ಬೋದು, ಬೇರೆಯವರಿಗೆ ತೊಂದರೆ ಕೊಡುವಂತ ಉದ್ದೇಶ ನಿಮ್ದು ಯಾವತ್ತಿಗೂ ಇರೋದಿಲ್ಲ. ನೀವೇ ತೊಂದರೆ ತಗೊಂಡು ಇನ್ನೊಬ್ಬರಿಗೂ ಅನುಕೂಲ ಆಗ್ಲಿ ಅನ್ನುವಂತಹ ಮನಸ್ಥಿತಿಯಲ್ಲಿ ಇರತಕ್ಕಂತಹ ವ್ಯಕ್ತಿತ್ವ. ಆದ್ರೆ ಇಲ್ಲಿ ಕೆಲವೊಂದು ಸಂದರ್ಭ ಹೀಗಿರುತ್ತಲ್ಲ, ಸುಮ್ನೆ ಅಪಪ್ರಚಾರ, ಸುಮ್ನೆ ಅಪವಾದ, ಮತ್ತೆ ಏನೋ ಒಂದು ಬೆಳವಣಿಗೆಗೆ ಈ ಜನಗಳ ಮಾತಿನಿಂದ ಅನೇಕ ಧಕ್ಕೆಗಳು, ಕಾನ್ಸಂಟ್ರೇಷನ್ ಹಾಳಾಗುವಂಥದ್ದು, ನಿರ್ಧಾರಗಳನ್ನ ಬದಲಾಯಿಸಿಕೊಳ್ತಕ್ಕಂಥದ್ದು, ಮಾನಸಿಕವಾಗಿ ನೊಂದುಕೊಳ್ತಕ್ಕಂಥದ್ದು, ಇಂತಹ ಕೆಲವು ಸನ್ನಿವೇಶಗಳು ವ್ಯತಿರಿಕ್ತವಾಗಿ ನಡೀತಾ ಇರತಕ್ಕಂಥ ಸಂದರ್ಭಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇದು ಬಹಳ ದೊಡ್ಡ ಎಚ್ಚರಿಕೆಯನ್ನ ನೀವು ತೆಗೆದುಕೊಳ್ಬೇಕು. ಯಾಕಂದ್ರೆ ನಿಮ್ಮ ಯಶಸ್ಸಿಗೆ, ನಿಮ್ಮ ಒಂದು ಗೌರವಕ್ಕೆ, ನಿಮ್ಮ ಜೀವನಕ್ಕೆ, ನಿಮ್ಮ ನಿರ್ಧಾರಗಳಿಗೆ, ನಿಮ್ಮ ಹಣಕಾಸಿನ ಸ್ಥಿತಿಗಳಿಗೆ, ನಿಮ್ಮ ಕೆಲಸ ಕಾರ್ಯಗಳಿಗೆ ಅನೇಕ ರೀತಿಯಿಂದ ಪ್ರತ್ಯಕ್ಷವಾಗಿ ಇಲ್ಲದೆ ಇದ್ರೂ ಪರೋಕ್ಷವಾಗಿ ಪರಿಣಾಮಕಾರಿಯಾಗುವಂತ ಸನ್ನಿವೇಶಗಳು ಇರೋದ್ರಿಂದ ವಿರೋಧಿಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಅವ್ರ ಮಾತಿಗೆ ತಲೆ ಕೆಡಿಸ್ಕೋಬೇಡಿ, ಅವ್ರು ಏನ್ ಹೇಳ್ತಾ ಇದಾರೆ ಅದ್ರ ತಲೆ ಕೆಡಿಸ್ಕೋಬೇಡಿ. ನೆಟ್ಟಿಗೆ ನೀವೇನ್ ಮಾಡ್ಬೇಕು, ನಿಮ್ಮ ಕೆಲಸ ಆಯ್ತು, ನೀವಾಯ್ತು, ನಿಮ್ಮ ಗುರಿ ಆಯ್ತು, ನಿಮ್ ಪ್ಲಾನ್ ಸೆಟ್ ಆಯ್ತು. ಒಂದು ಗಮನದಲ್ಲಿ ಇಟ್ಕೊಳ್ಳಿ, ಇವತ್ತು ನಡೀತಾ ಇರತಕ್ಕಂತ ಸನ್ನಿವೇಶವೇ, ಘಟನೆಗಳೇ ಅಥವಾ ಕಷ್ಟಗಳೇ ಮುಂದೂ ಇರ್ತದೆ ಅನ್ನುವಂಥದ್ದು ಅನ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಕಾಲಾಯ ತಸ್ಮೈ ನಮಃ, ಸಮಯ, ಸಂದರ್ಭ, ಸನ್ನಿವೇಶ ಎಲ್ಲರನ್ನು ಬದಲಾಯಿಸುತ್ತೆ. ಹಾಗಾಗಿ ಬದಲಾಗಿರ್ತಕ್ಕಂತ ಸಂದರ್ಭಗಳಲ್ಲಿ ಅವಾಗ ನಿಮಗೆ ಗೊತ್ತಾಗ್ತದೆ. ಹಾಗಾಗಿ ಈ ಒಂದು ಅದ್ಭುತವಾದಂತ ಸಮಯವನ್ನ ಹಾಳು ಮಾಡ್ಕೊಳ್ಳಿಕ್ ಹೋಗ್ಬೇಡಿ. ಈ ವಿಡಿಯೋದಿಂದ ಇದೊಂದು ದೊಡ್ಡ ಎಚ್ಚರಿಕೆ ರೂಪದಲ್ಲಿ ಇದನ್ನ ನೀವು ತೆಗೆದುಕೊಳ್ತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ವಿಚಾರ. ಹಾಗಾಗಿ ಈ ಸುಮ್ನೆ ಯಾವ್ದೋ ಒಂದು ಕದನ ಇದೆ, ಕಲಹ ಇದೆ, ಗದ್ದಲ ಇದೆ, ಗಲಾಟೆ ಇದೆ ಅಂತದ್ರಲ್ಲೂ ಭಾಗವಹಿಸ್ಲಿಕ್ಕೆ ಹೋಗ್ಬೇಡಿ. ಅಥವಾ ನಿಮ್ ಬಗ್ಗೆ ಜನ ಏನ್ ಅನ್ಕೋತಾರೆ ಅನ್ನೋದ್ರ ಬಗ್ಗೆನೂ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನಿಮ್ಮ ಮನಸ್ಸಿಗೆ ತೋಚಿದ್ದನ್ನ, ನಿಮ್ಮ ಮನಸ್ಸಿಗೆ ಅನಿಸಿದ್ದನ್ನ ನೀವು ಮಾಡ್ತಾ ಹೋಗಿ. ನೀವು ಒಳ್ಳೆದನ್ನೇ ಮಾಡ್ತಾ ಇದ್ದೀರಲ್ಲ. ಯಾಕಂತಂದ್ರೆ ಯಾರಿಗೂ ನೀವು ಕೆಟ್ಟದನ್ನ ಯೋಚನೆ ಮಾಡ್ತಕ್ಕಂಥ ವ್ಯಕ್ತಿಗಳಲ್ಲ ಮಕರ ರಾಶಿಯವರು. ಆದ್ರೂ ಕೂಡ ನನಗೆ ಯಾಕೆ ಪದೇ ಈ ತರ ಆಗತ್ತೆ ಅನ್ನುವಂತ ನೋವಿರುತ್ತೆ. ಅದು ಸಹಜ, ಅದು ಸ್ವಾಭಾವಿಕ. ಆದ್ರೆ ಅದನ್ನ ಜಾಸ್ತಿ ಒತ್ತು ಕೊಡ್ಲಿಕ್ಕೆ ಹೋಗ್ಬೇಡಿ ಅದಕ್ಕೆ. ಯಾಕಂತಂದ್ರೆ ನೀವು ಮೆಂಟಲಿ ಅಪ್ಸೆಟ್ ಆಗ್ತೀರಿ. ಮೆಂಟಲಿ ಅಪ್ಸೆಟ್ ಆದ್ರೆ ಏನಾಗುತ್ತೆ, ಆರೋಗ್ಯದ ಮೇಲೆ, ಕೆಲಸದ ಮೇಲೆ ನೇರವಾಗಿ ಪರಿಣಾಮ ಆಗುತ್ತೆ. ಕೆಲಸ ಕಾರ್ಯಗಳು ನಿಂತು ಅಂತಂದ್ರೆ ಹಣಕಾಸಿನ ಮೇಲೆ ಪರಿಣಾಮ ಆಗುತ್ತೆ. ಅದರಿಂದ ಮನೆತನ ಆರ್ಥಿಕ ಸ್ಥಿತಿಗತಿಗತಿ ಮೇಲೆ ಅನೇಕ ವ್ಯತಿರಿಕ್ತ ಪರಿಣಾಮಗಳಾಗುವಂತ ಸಾಧ್ಯತೆಗಳಿದೆ. ಇದು ನಿಮ್ಮ ಗಮನದಲ್ಲಿ ಇಟ್ಕೋಬೇಕು. ಇದ್ರ ಬಗ್ಗೆ ನೀವು ಹೆಚ್ಚಿನ ಯೋಜನೆಯನ್ನ ರೂಪಿಸ್ಕೋಬೇಕಾಗತ್ತೆ ಈ ತಿಂಗಳಲ್ಲಿ ಅನ್ನುವಂಥದ್ದು ಗಮನಕ್ಕಿರ್ಲಿ. ಇನ್ನು ಉದ್ಯೋಗಸ್ಥರು ಶ್ರದ್ಧೆಯಿಂದ ಕೆಲಸ ಪೂರ್ಣಗೊಳಿಸುವಂತಹ ಸನ್ನಿವೇಶಗಳಿದೆ. ನಿಮಗೆ ಕೊಟ್ಟಿರುವಂತಹ ಟಾಸ್ಕ್, ನಿಮಗೆ ಕೊಟ್ಟಿರತಕ್ಕಂತಹ ಕೆಲಸ, ನೀವು ತೆಗೆದುಕೊಂಡಿರುವಂತಹ ನಿರ್ಧಾರ, ನೀವಿರುವಂತಹ ಒಂದು ಪೊಸಿಷನ್ ಏನಿದೆಯಲ್ಲ, ಅದನ್ನ ತುಂಬಾ ಅಚ್ಚುಕಟ್ಟಾಗಿ ಅದನ್ನ ನಿಭಾಯಿಸುವಂತಹ ಸನ್ನಿವೇಶಗಳು. ಈ ಮೇಲಿನ ಎಚ್ಚರಿಕೆಯನ್ನ ನೀವು ಪಾಲಿಸಿದ್ದೆ ಆದ್ರೆ ಖಂಡಿತವಾಗ್ಲೂ ಕೆಲಸ ಕಾರ್ಯಗಳಲ್ಲಿ, ಉದ್ಯೋಗದಲ್ಲಿ ಅತ್ಯಂತ ಯಶಸ್ಸನ್ನ ಗಳಿಸುವಂತಹ ಸನ್ನಿವೇಶಗಳು. ವಿಶೇಷವಾಗಿ ವ್ಯಾಪಾರಸ್ಥರಿಗಂತೂ ತುಂಬಾ ಚಾಕಚಕ್ಯತೆ ಇರುತ್ತೆ, ಬುದ್ಧಿವಂತಿಕೆ ಇರುತ್ತೆ, ಸಮಯ ಪ್ರಜ್ಞೆ ಇರುತ್ತೆ. ಅವೆಲ್ಲ ಒಂದು ಕಾರಣದಿಂದ ಹಣಕಾಸಿನಲ್ಲಿ ವೃದ್ಧಿ, ವ್ಯಾಪಾರದಲ್ಲಿ ವೃದ್ಧಿ, ಕೆಲಸದಲ್ಲಿ ವೃದ್ಧಿ ಆಗುವಂತಹ ಒಂದು ಸಂದರ್ಭಗಳು, ಧನಲಾಭ ಆಗತಕ್ಕಂತ ಸಂದರ್ಭಗಳು ತುಂಬಾ ಸ್ಪಷ್ಟವಾಗಿ ಈ ತಿಂಗಳಲ್ಲಿ ನಿಮಗೆ ಕಂಡು ಬರುತ್ತೆ. ಇನ್ನೂ ಎಚ್ಚರಿಕೆಗಳು. ಮತ್ತೆ ಈ ವಿಡಿಯೋ ಈಗ ಪ್ರಾರಂಭ ಆಗಿದೆ,
ತುಂಬಾ ಯೂಸ್ ಆಗುವಂತ ವಿಚಾರಗಳನ್ನ ನಿಮಗೆ ಮುಂದೆ ಈ ವಿಡಿಯೋದಲ್ಲಿ ತಿಳ್ಕೊತೀರಿ. ಮುಂದಿನ ವಿಡಿಯೋನ ತಿಳಿಸೋದಕ್ಕಿಂತ ಮುಂಚೆ ಒಂದು ಅದ್ಭುತವಾದ ಒಂದು ವಿಡಿಯೋ ಬರ್ತಾ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ. ಉಳಿದಿರುವಂತ ಮಾಹಿತಿ ನೋಡೋಣ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಇದು ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರತಕ್ಕಂತಹ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರತಕ್ಕಂಥದ್ದು. 80 ರಿಂದ 100 ಪುಟ ಅಂದ್ರೆ ಸುಮ್ಮನೆ ಮಾತಲ್ಲ. ಅದು ನಿಮ್ ಮದುವೆ ಆಗಿಲ್ವಾ, ಮಕ್ಕಳಾಗಿಲ್ವಾ, ಕೆಲಸ ಆಗಿಲ್ವಾ, ಜೀವನದ ಅನೇಕ ಜಂಜಾಟದಲ್ಲಿ ಸಿಕ್ಕಾಕೊಂಡಿದ್ದೀರಾ, ಎಲ್ಲದಕ್ಕೂ ಉತ್ತರ ಖಂಡಿತವಾಗ್ಲೂ ಸಿಗ್ತದೆ. ಈಗಲೇ ನಂಬಿಕೆ ವಿಶ್ವಾಸದಿಂದ ಜಾತಕವನ್ನ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ. ಇನ್ನು ಈ ಸಂದರ್ಭದಲ್ಲಿ ಈ ಮೇ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಈ ರಜೆಯ ಸಂದರ್ಭಗಳು ಕಂಡು ಬರುತ್ತೆ. ವಿಶೇಷವಾಗಿ ಮಕ್ಕಳಿಗೆ ರಜೆಯ ಒಂದು ಸಂದರ್ಭವನ್ನ ಸರಿಯಾಗಿ ಅನುಭವಿಸುವಂತಹ, ಒಳ್ಳೆ ಸಂತೋಷದಿಂದ ಕಾಲ ಕಳೆಯುವಂತಹ ಸನ್ನಿವೇಶಗಳು ಮಕ್ಕಳ ದಿಸೆಯಲ್ಲಿ ಕಂಡು ಬರುತ್ತೆ. ದೂರಿನ ಪ್ರಯಾಣ ಕಂಡು ಬರುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಪ್ರಯಾಣ ಸುದೀರ್ಘವಾಗಿ ಮಾಡ್ಲಿಕ್ಕೆ ಹೋಗ್ಬೇಡಿ, ಶಾರ್ಟ್ ಆಗಿರ್ಲಿ. ಯಾಕಂತಂದ್ರೆ ಸುದೀರ್ಘವಾದ ಪ್ರಯಾಣದಿಂದ, ಪ್ರವಾಸದಿಂದ ಹಣಕಾಸಿನ ಮೇಲೆ, ಆರೋಗ್ಯದ ಮೇಲೆ, ಸಮಯದ ಮೇಲೆ ಬಹಳಷ್ಟು ಪರಿಣಾಮಕಾರಿ ಆಗುವಂತ ಸನ್ನಿವೇಶಗಳು ಇರುತ್ತೆ. ಅದನ್ನ ಗಮನದಲ್ಲಿಟ್ಕೊಂಡು ಯೋಜನೆಯನ್ನ ರೂಪಿಸ್ಕೊಳ್ಳಿ. ಇನ್ನು ಈ ತಿಂಗಳಲ್ಲಿ ಒಂದು ಒಳ್ಳೆ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದ್ರೆ ಅದ್ಭುತವಾದಂತ ಫಲ. ಜೊತೆಗೆ ಆರೋಗ್ಯದ ಬಗ್ಗೆ ಕಾಳಜಿ ಇರಬೇಕಾಗತ್ತೆ. ಆರೋಗ್ಯದ ಬಗ್ಗೆ ಚಿಕ್ಕ ಪುಟ್ಟ ಸಮಸ್ಯೆಗಳಿದ್ರು ಕೂಡ ಆಗಿಂದಾಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸ್ತಕ್ಕಂತ ಪ್ರಯತ್ನವನ್ನ ಮಾಡಿ. ಯಾವ್ದು ಕೂಡ ನೆಗ್ಲಿಜೆನ್ಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಅಯ್ಯೋ ಆರಾಮಾಗತ್ ಬಿಡು, ಅದೇನ್ ಮಾಡತ್ ಬಿಡು, ಅದೇನಾಗತ್ ಬಿಡು, ಈ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದು ಒಳ್ಳೆ ಬೆಳವಣಿಗೆ, ಒಳ್ಳೆ ಲಕ್ಷಣ ಅಲ್ಲ. ಇನ್ನು ಹೊಸ ಒಡಂಬಡಿಕೆಗಳಿಂದ ಯೋಜನೆಗಳು ಪ್ರಾರಂಭ ಆಗುವಂಥದ್ದು, ಹೊಸ ಯೋಜನೆ, ಹೊಸ ಯೋಚನೆ, ಹೊಸ ಉದ್ಯಮ, ಸೈಡ್ ಬಿಸ್ನೆಸ್, ಏನೋ ಒಂಥರ ಇರುವಂತ ಉದ್ಯೋಗವನ್ನ ಮಾಡರ್ನ್ ಮಾಡುವಂಥದ್ದು ಅಥವಾ ಬದಲಾಯಿಸುವಂಥದ್ದು, ನಿಮ್ಮಲ್ಲಿ ನಿಮಗೆ ಒಂದು ಬದಲಾವಣೆ ತರುವಂಥದ್ದು. ಇಂತಹ ಒಂದು ಬದಲಾವಣೆಯಿಂದ ಹೆಚ್ಚಿನ ಲಾಭ, ಹೆಚ್ಚಿನ ಪ್ರಯೋಜನಗಳನ್ನ ಗಳಿಸುವಂತಹ ಸನ್ನಿವೇಶಗಳು ಕಂಡುಬರುತ್ತೆ. ವ್ಯಾಪಾರ ಕ್ಷೇತ್ರದಲ್ಲಿ ಹೊಸ ತಂತ್ರಜ್ಞಾನದ ಬಳಕೆಯಿಂದ ಬಹಳಷ್ಟು ಲಾಭಗಳು ನಿಮಗೆ ಕಂಡುಬರುವಂತದ್ದು. ಮನೆಯ ದುರಸ್ತಿ ಕಾರ್ಯಗಳಿಂದ ಸ್ವಲ್ಪ ಸಮಯ, ಹಣ ಖರ್ಚಾಗ್ಬೋದು, ಆದ್ರೆ ಮನಸ್ಸಿಗೆ ಒಂದು ನೆಮ್ಮದಿ ಸಿಗುತ್ತೆ. ಏನೋ ನಿಂತು ಹೋಗಿರುವಂತ ಕೆಲಸ ಮರುಚಾಲನೆ ಮಾಡೋದು, ಮನೆಯ ದುರಸ್ಥಿತಿ ಕಾರ್ಯ ಮಾಡೋದು, ವಾಹನಗಳ ರಿಪೇರಿ ಮಾಡುವಂಥದ್ದು, ಈ ರೀತಿಯಾಗಿ ಸ್ವಲ್ಪ ಮೂಮೆಂಟ್ಸ್ ಗಳು ಇರುತ್ತವೆ. ಜೊತೆಗೆ ಪ್ರಾರಂಭದಲ್ಲಿ ಹಣದ ಹರಿವು ಉತ್ತಮವಾಗಿರತಕ್ಕಂಥದ್ದು. ಆದ್ರೆ ಈ ತಿಂಗಳ ಕೊನೆಯಲ್ಲಿ ಕೆಲವೊಂದು ಕಾನೂನಿನ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆಗಳು ಅಥವಾ ಯಾವುದೋ ಜನಗಳ ಸುಮ್ನೆ ಕಾಂಟ್ರವರ್ಸಿಗಳು ಇರ್ತವೆ. ಅದನ್ನು ಸ್ವಲ್ಪ ಬುದ್ಧಿವಂತಿಕೆಯಿಂದ ಓಡಿಸಿದ್ರೆ ಸರಿಯಾಗಿ ಹೋಗ್ತದೆ, ಜಾಸ್ತಿ ಇಶ್ಯೂ ಆಗಲ್ಲ. ಅದ್ರ ಬಗ್ಗೆ ಗಮನ ಹರಿಸಿ. ನಿಮ್ಮ ಶ್ರದ್ಧೆ, ನಿಮ್ಮ ಕಠಿಣ ಪರಿಶ್ರಮವನ್ನೇ ನಿಮಗೆ ಯಶಸ್ಸು. ಅದೇ ನಿಮಗೆ ಬಲ, ಅದೇ ನಿಮಗೆ ಶಕ್ತಿ. ಬೇರೆಯವ್ರ ಮೇಲೆ ಡಿಪೆಂಡ್ ಆಗಂಗಿಲ್ಲ. ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ, ನೆರೆಹೊರೆಯವ್ರು ಮಾಡ್ತಾರೆ, ಫ್ರೆಂಡ್ಸ್ ಮಾಡ್ತಾರೆ, ರಿಲೇಷನ್ ಮಾಡ್ತಾರೆ, ಅಣ್ಣತಮ್ಮರು ಮಾಡ್ತಾರೆ, ಆಳ್ಮಕ್ಳು ಮಾಡ್ತಾರೆ, ನನ್ ನಂಬಿರುವಂತವ್ರು ಮಾಡ್ತಾರೆ. ಇದೆಲ್ಲ
ಅಷ್ಟೆಲ್ಲ ವರ್ಕೌಟ್ ಆಗಲ್ಲ. ನೀವೇ ಮುತುವರ್ಜಿ ವಹಿಸಿ ನಿಮ್ಮ ಕೆಲಸವನ್ನ ನೀವೇ ಜಾಗರೂಕತೆಯಿಂದ ಮಾಡಿದ್ರಿ ಅಂತಂದ್ರೆ ಬಹಳಷ್ಟು ಲಾಭಗಳು ಗಳಿಸುವಂತಹ ಸನ್ನಿವೇಶಗಳು ಇದೆ ಅನ್ನುವಂಥದ್ದು ನಿಮ್ಮ ಗಮನಕ್ಕಿರಲಿ. ಉತ್ತಮ ಆರೋಗ್ಯದಿಂದ ಒಳ್ಳೆ ಯಶಸ್ಸನ್ನ ಪಡ್ಕೊಳ್ಳೋಕೆ ಅವಕಾಶ ಇದೆ. ಭೂ ವ್ಯವಹಾರದ ಒಂದು ಸಾಧ್ಯತೆಗಳಾಗುವಂಥದ್ದು, ಯಾವುದೋ ಒಂದು ಸೈಟು ಮನೆನೋ ರಿಯಲ್ ಎಸ್ಟೇಟ್ ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೂ ಕೂಡ ಅದ್ಭುತವಾದಂತಹ ಅವಕಾಶಗಳು ಕಂಡು ಬರುವಂತಹ ಸಾಧ್ಯತೆಗಳಿದೆ. ಆದಾಯಗಳು ಕೂಡ ಹೆಚ್ಚಾಗುವಂತಹ ಸಾಧ್ಯತೆಗಳು, ಹಣದ ಒಂದು ಹೂಡಿಕೆಯನ್ನ ಕಂಡು ಬರುವಂತಹ ಸನ್ನಿವೇಶಗಳಿದೆ. ಈ ತಿಂಗಳಲ್ಲಿ ಯಾವುದೋ ಒಂದು ಕ್ಷೇತ್ರದಲ್ಲಿ ಹಣಕಾಸಿನ ಹೂಡಿಕೆ ಮಾಡುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಹಲವಾರು ಕೆಲಸಗಳನ್ನ ಒಟ್ಟಿಗೆ ಕೈಗೆತ್ತಿಕೊಳ್ಳುವಂತಹ ಸನ್ನಿವೇಶಗಳು, ಎಲ್ಲವೂ ಒಂದು ಹಂತಕ್ಕೆ ತೆಗೆದುಕೊಂಡು ನಿಲ್ಲಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರುವಂತದ್ದು. ಬಾಕಿ ಉಳಿದಿರುವಂತಹ ಕೆಲಸಗಳು ಸುಲಭವಾಗಿ ಮುಗಿಯುವಂತಹ ಸನ್ನಿವೇಶ, ಇದು ಕೂಡ ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳಬಹುದು. ಜೊತೆಗೆ ತುಂಬಾ ದಿನಗಳಿಂದ ಪ್ರಾರಂಭಿಸಬೇಕಾಗಿರುವಂತಹ ಆರಂಭ ಮಾಡಬೇಕಾಗಿರತಕ್ಕಂಥ ಯೋಜನೆಗಳನ್ನ ಪ್ರಾರಂಭ ಮಾಡುವಂಥದ್ದು, ಅದರಿಂದ ಬಹಳಷ್ಟು ಆರ್ಥಿಕವಾಗಿರ್ತಕ್ಕಂಥ ಲಾಭವನ್ನ ಗಳಿಸುವಂತಹ ಸಾಧ್ಯತೆಗಳು ತುಂಬಾ ಸ್ಪಷ್ಟವಾಗಿ ಈ ತಿಂಗಳಲ್ಲಿ ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಅಂದ್ರೆ ಈ ತಿಂಗಳಲ್ಲಿ ಬಹಳ ಅದ್ಭುತವಾದ ಫಲಗಳಿದೆ. ಆದ್ರೆ ಅದ್ಭುತ ಫಲ ಸಿಗೋದಕ್ಕೆ ಈ ವಿಡಿಯೋದಲ್ಲಿ ಅದ್ಭುತವಾದ ಎಚ್ಚರಿಕೆಗಳು ಇದೆ ಅನ್ನುವಂಥದ್ದು ನಿಮ್ಮ ಗಮನಕ್ಕಿರಲಿ. ಆ ಎಚ್ಚರಿಕೆಗಳನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಜೊತೆಗೆ ದೈವ ಕೃಪೆ ಬೇಕೇ ಬೇಕು ನಿಮಗೆ. ಆ ದೈವ ಕೃಪೆ ಸಿಗಬೇಕು ಅಂತಂದ್ರೆ ನಿಮ್ಗೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ತುಂಬಾ ಈಸಿ ಆದ ಸುಲಭವಾದ ಪರಿಹಾರಗಳಿದಾವೆ, ತಿಳಿಸ್ಕೊಡೋಣ. ಆದ್ರೆ ಈ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂಥದ್ದು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಯಾಕಂದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ನಮ್ಗೆ ತುಂಬಾ ಮುಖ್ಯ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಮೇ ತಿಂಗಳ ಮಾಸಫಲದ ಲಿಂಕ್ ಸಿಗುತ್ತೆ. ಇಷ್ಟವಾಗಿರತಕ್ಕಂತ ವಿಡಿಯೋವನ್ನ ನೋಡ್ಕೊಂಡು ಮಾಹಿತಿಯನ್ನ ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಈ ತಿಂಗಳಲ್ಲಿ ನೀವೇನ್ ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ ನೋಡಿ, ಶಿವನ ಆಲಯಕ್ಕೆ ಅಂದ್ರೆ ಶಿವನ ದೇವಸ್ಥಾನಕ್ಕೆ ಎಳ್ಳೆಣ್ಣೆಯನ್ನ ಅರ್ಪಿಸ್ತಕ್ಕಂತ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ. ಕುಲದೇವತಾ ಆರಾಧನೆ, ಕುಲದೇವತಾ ಪ್ರಾರ್ಥನೆ, ಕುಲದೇವರ ದರ್ಶನ, ಇದರಿಂದ ಬಹಳಷ್ಟು ಅನುಕೂಲಕರವಾಗಿರತಕ್ಕಂತ ಫಲ ಸಿಗುತ್ತೆ. ತುಂಬಾ ಸರಳವಾದ ಸುಲಭವಾದ ಪರಿಹಾರ ಇರತಕ್ಕಂಥದ್ದು. ಶ್ರದ್ಧೆ ಭಕ್ತಿಯಿಂದ ಮಾಡ್ಕೊಳ್ಳಿ, ಖಂಡಿತ ಒಳ್ಳೆ ಫಲ ಸಿಗುತ್ತೆ. ಒಳ್ಳೆ ಫಲ ಸಿಗಲಿ, ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.